ಏನು ಹಚ್ಕೊಳತಿ ವಿಭೂತಿ ಸಾಕಪ್ಪ ಇಟ್ಬಿಡು ಗುಡ್ ಬಾಯ್ ಸಿಂಬಾ ಭಾಳ ಗುಡ್ ಬಾಯ್ ಅದ ನೀವು ಹೌದಿಲ್ಲಪ್ಪ ಬಂಗಾರ ಸಾಕಪ್ಪ. ಬೆಳಗ್ಗೆ ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ದೆ, ಚುಮ್ಮರಿ ಮಾಡಿದ್ದೆ, ಉಳ್ಳಾಗಡ್ಡಿ ಚುಮ್ಮರಿ. ಸೊ ಉಪ್ಪಿಟ್ಟು ಮತ್ತು ಉಳ್ಳಾಗಡ್ಡಿ ಚುಮ್ಮರಿ ಆಯ್ತು. ಮತ್ತು ಇದು ನನಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಳತ್ತಿದ್ದೆ. ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್. ಈಗ ಮಧ್ಯಾಹ್ನ 12:30 ಆಗೈತಿ, ಪೌಣೆ 1 ಆಗಕ್ಕೆ ಬಂದೈತಿ. ಸೊ ನಮ್ದೆಲ್ಲ ಅಡುಗೆ ರೆಡಿ ಆಗೈತಿ. ಚಪಾತಿ ಮಾಡೀನಿ, ಆಮೇಲೆ ಜುಣ್ಕ ಮಾಡೀನಿ. ಇದು ಜುಣ್ಕ ಆ್ಯಕ್ಚುಲಿ ಅದು ವಡಿ ಮಾಡಬೇಕಾಗಿತ್ತು, ಬಟ್ ಅರ್ಜೆಂಟ್ ಒಳಗೆ ಮಾಡೋಕ್ಕಾಗಲಿಲ್ಲ, ಹಾಗೆ ಬಿಟ್ಟಿನಿ. ಆಮೇಲೆ ಮಾಡ್ತೀನಿ, ಆಮೇಲೆ ಆಗಂಗೆ ಇಲ್ಲ ಅದು. ಸೊ ಇರಲಿ, ಅದಕ್ಕೇನು ಆಗಂಗಿಲ್ಲ. ಇವತ್ತೊಂದು ದಿನ ಹಾಗೆ ಊಟ ಮಾಡ್ತೀವಿ. ಆಮೇಲೆ ಇನ್ನು ಮಜ್ಜಿಗೆ ಸಾರು ಮಾಡಬೇಕು. ಅನ್ನ ಆಗೈತಿ. ಇವರು ಇಬ್ಬರು ಪಲ್ಯ ಅದು ಏನು ತಿನ್ನಂಗಿಲ್ಲ ಚಪಾತಿ ಒಳಗೆ, ಹಾಗಾಗಿ ಚೀಸ್ ತೊಗೊಂಡು ಬಂದಿದ್ದೆ, ಸ್ಲೈಸ್ಡ್ ಚೀಸ್. ಅದನ್ನು ಚೀಸ್ ಮತ್ತು ಚಪಾತಿ ಎರಡು ರೋಸ್ಟ್ ಮಾಡಿ ಕೊಟ್ಟೆ, ಚಪಾತಿ ರೋಲ್ ಅಂಥೇಳಿ. ಅದನ್ನು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಏನಿಲ್ಲ, ಒಂದಿಷ್ಟು ಗ್ರೀನ್ ಚಟ್ನಿ ಹಚ್ಚಿದ್ದೆ, ಸಾಸ್ ಹಚ್ಚಿದ್ರು ನಡೀತೈತಿ. ಸಾಸ್ ಖಾಲಿಯಾಗಿತ್ತು. ಗ್ರೀನ್ ಚಟ್ನಿನ ಹಚ್ಚಿ ಒಂದಿಷ್ಟು ಚೀಸ್ ಹಾಕಿ ಈ ಥರ ಚಪಾತಿನ ರೋಲ್ ಮಾಡಿ ಕೊಡ್ತೀನಿ. ಫಸ್ಟ್ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಚೀಸೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಹಂಚ ಮೇಲೆ ಹಾಕಿ ಒಂದು ಸ್ವಲ್ಪ ಬಿಸಿ ಆದ ನಂತರ ಫೋಲ್ಡ್ ಮಾಡಿ ಚಪಾತಿ ರೋಲ್ ಟೈಪ್ ಮಾಡಿ ಕೊಡ್ತೀನಿ. ಅವರಿಬ್ಬರಿಗೆ ಬಹಳ ಇಷ್ಟ, ಇದು ಇಷ್ಟಪಟ್ಟು ತಿಂತಾರೆ. ಸಿಂಬಾ ಇಲ್ಲಿ ನೋಡಿಲಿ ಹೆಂಗಾಗ್ಯಾವ, ಹೆಂಗಾಗ್ಯಾವ ಸಿಂಬಾ? ಮಸ್ತಾಗ್ಯಾವು. ಏನದು? ಚಪಾತಿ ರೋಲ್ ತಿನ್ನ. ಅದು ಹೆಂಗಾಗ್ಯಾವ ಹೇಳ. ಸೂಪರ್. ಗುಡ್ ಬಾಯ್. ಇವತ್ತು ಶಿಕರ್ಣಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಅದನ್ನೇ ನಿಮಗೆ ಮಾಡಿ ತೋರಿಸ್ತೀನಿ. ಇವತ್ತು ಶ್ರೀಕರ್ಣಿ ರೆಸಿಪಿ ಏನಿಲ್ಲ, ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಇವನ್ನ ಈ ಥರ ಪ್ರೆಸ್ ಮಾಡಿ, ಮಾವಿನ ಹಣ್ಣನ್ನು ಈ ಥರ ಪ್ರೆಸ್ ಮಾಡಿ ಪಲ್ಪನ್ನು ಈಗ ಮಾವಿನ ಹಣ್ಣು ಫುಲ್ಲೆಲ್ಲ ಮೆತ್ತಗಾದ ತಕ್ಷಣ ಏನು ಮಾಡೋದು, ಇದನ್ನು ತೆಗೆದು ಈ ಥರ ಪಲ್ಪನ್ನು ಹಿಂಡ್ಕೊಳ್ಳೋದು. ನಾನು ಇದಿಷ್ಟೇ ಬಿಟ್ಬಿಡ್ತೀನಿ, ಜಾಸ್ತಿ ಏನು ಕೈ ಆಡ್ಸಕ್ಕೆ ಹೋಗಂಗಿಲ್ಲ. ಅದೇ ಥರ ಉಳಿದಿದ್ದೆಲ್ಲ ಮಾವಿನ ಹಣ್ಣನ್ನು ಇದೇ ಥರ ಒಂದು ಸ್ವಲ್ಪ ಈ ಥರ ಕಿವುಚ್ಕೊಂಡು ಮಾವಿನ ಹಣ್ಣನ್ನು ಮೆತ್ತಗೆ ಮಾಡಿಕೊಂಡು ಆಮೇಲೆ ಮಾವಿನ ಹಣ್ಣಿನ ತೊಟ್ಟು ತೆಗೆದು ಈ ಥರ ಹಿಂಡೋದು. ಅದೇ ಥರ ಎಲ್ಲ ಮಾವಿನ ಹಣ್ಣನ್ನು ಇದೇ ಥರ ಮಾಡಿಕೊಂಡು ಈ ಥರ ಪಲ್ಪನ್ನು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡ ನಂತರ ಈಗ ಇದೇನು ಇರ್ತಿದ್ದಲ್ಲ ಎಕ್ಸ್ಟ್ರಾ ಇದಿಷ್ಟು ಈ ಥರ ಮಾಡಿ
ನಾನು ಕೊಪ್ಪನ ತೊಳ್ಕೊಳಂಗಿಲ್ಲ, ಅದೇ ಬಿಟ್ಬಿಡ್ತೀನಿ ಅದಷ್ಟೇ. ನನಗೆ ಅಷ್ಟೆಲ್ಲ ಡೀಪ್ ಹಂಗೆ ತೊಳೆದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇದಷ್ಟು ಪಲ್ಪ್ ನನಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ತೊಗೊಂಡು ಇದನ್ನು ತೆಗೆದುಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ತೆಗಿಯೋಷ್ಟು. ಆಮೇಲೆ ಅದನ್ನು ಕೊಪ್ಪ ಎಲ್ಲ ಕ್ಲೀನಾಗಿ ಕೊಪ್ಪ ಮತ್ತು ಸಿಪ್ಪಿ ಎಲ್ಲ ನೀರು ಹಾಕಿ ತೊಳಿತಾರೆ, ತೊಳೆದು ಆ ನೀರನ್ನು ಇದ್ರೊಳಗೆ ಯೂಸ್ ಮಾಡ್ತಾರೆ. ನಂಗೆ ಅದು ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನಂಗೆ ಇದು ಇಷ್ಟು ಮಾಡೋಕ್ಕೂ ಅಷ್ಟಾಗಿ ಲೈಕ್ ಆಗಂಗಿಲ್ಲ. ಈ ಥರ ಇಷ್ಟೇ ಸಾಕು. ಅತಿ ಎಲ್ಲ ಬಂದೇ ಬಿಟ್ಟಿರ್ತೈತಿ, ಇನ್ನೇನು ಮತ್ತೆ ಅದನ್ನು ತೊಳ್ಕೊಳ್ಳೋದು, ಕ್ಲೀನಾಗಿ ತೊಳ್ಕೊಳ್ಳೋದು ಬ್ಯಾಡ ಅಂತೇಳಿ ನಾನು ಇದಿಷ್ಟು ತೆಗೆದು ಹಾಕಿಬಿಡ್ತೀನಿ. ಸೊ ಈಗ ಮಾವಿನ ಹಣ್ಣು ಸ್ವೀಟ್ ಅದಾವು, ಹಾಗಾಗಿ ಒಂದು ಚೂರು ಬೆಲ್ಲನ ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ. ಬೆಲ್ಲ ಬೇಕಂದ್ರೆ ಬೆಲ್ಲ ಮಾಡ್ಕೊಂಡವರು ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ಪಲ್ಪ್ ಬರುತ್ತೆ. ಇದಿಷ್ಟೇ ಮಾಡಿದರೆ ಸಾಕು. ಈ ಕೆಲವೊಬ್ರು ಸಿಪ್ಪಿ ಮತ್ತು ಕೊಪ್ಪನ ಎಲ್ಲ ನೀಟಾಗಿ ತೊಳ್ಕೊತಾರೆ, ತೊಳೆದು ನೀರನ್ನು ಇದ್ರೊಳಗೆ ಹಾಕ್ತಾರೆ. ನನಗದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಇದಿಷ್ಟೇ ಮಾಡ್ಕೊತೀನಿ. ಈಗ ನಾನು 2 ಸ್ಪೂನು ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆ ಹಾಕೊಂಡ ನಂತರ ಒಂದು ಏಲಕ್ಕಿನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ, ಹಾಗಾಗಿ ಶೇಖರಣೆ ಒಳಗೆ ಏಲಕ್ಕಿ ಹಾಕಬೇಕು. ಇದಿಷ್ಟು ಮಾಡಿದ್ರೆ ಶೇಖರಣೆ ರೆಡಿ ಆಗ್ತೈತಿ. ಸಿಂಪಲ್ ಆಗಿರುವಂಥ ಶೇಖರಣೆ ರೆಡಿ ಆಯಿತು. 15 ನಮ್ದು 9. ಇನ್ನು ಇವತ್ತು ಮಧ್ಯಾಹ್ನ ನನ್ನ ಫ್ರೆಂಡ್ ಮಗಳದು ಮತ್ತು ಅವ್ರ ಮಗಂದು ಹುಟ್ಟಿಗಿರಣಿ ಫಂಕ್ಷನ್, ಶಾಲ್ ಹೊಚ್ಚು ಫಂಕ್ಷನ್ ಮಾಡಿದ್ರು. ಈ ಕಡೆ ನಮ್ಮದು ಉತ್ತರ ಕರ್ನಾಟಕದ ಸೈಡ್ ಹುಟ್ಟಿಗಿರಣಿ ಅಂತ ಹೇಳಿ ಮಾಡ್ತಾರೆ. ಮೊದಲನೇ ಸತಿಗೆ ಹುಡುಗಿ ಆದ್ರೆ ಸೀರೆ ಉಟ್ಕೊಳ್ಳೋದು, ಮೊದಲನೇ ಬಾರಿಗೆ ಸೀರೆ ಉಟ್ಕೊಂಡಾಗ ಉಡ್ಸುವಂಥ ಫಂಕ್ಷನ್ ಅದು ಹುಟ್ಟಿಗಿರಣಿ ಅಂತ ಹೇಳಿ. ಆಮೇಲೆ ಹುಡುಗನಿಗೆ ಶಾಲ್ ಹೊಚ್ಚು ಫಂಕ್ಷನ್ ಅಂತ ಹೇಳಿ ಮಾಡ್ತಾರೆ. ಇವರು ಅಣ್ಣನಿಗೆ ಶಾಲ್ ಹೊಚ್ಚೋದು, ತಂಗಿಗೆ ಹುಟ್ಟಿಗಿರಣಿ ಅಂತ ಹೇಳಿ ಫಂಕ್ಷನ್ ಮಾಡಿದರು. ಅವರು ಅವ್ರ ಮಮ್ಮಿ ಸುಜಾತ ಅಂತ ಹೇಳಿ ನನ್ನ ಫ್ರೆಂಡ್ ಅವರು, ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು. ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ, ಜಾಸ್ತಿ ಏನು ಗ್ರ್ಯಾಂಡಾಗಿ ಹೋಗಿರಲಿಲ್ಲ. ಚಂದ ಮಾಡಿದ್ರು. ಅಲ್ಲೇ ಮನೆ ಮುಂದೆನೇ ಟೆಂಟ್ ಹಾಕಿದ್ರು. ಸೊ ಮಳೆ ಬಂತು, ಮಳೆ ಜೋರಾಗಿ ಬಂತು. ಸ್ವಲ್ಪ ಲೇಟಾಗಿ ಹೋದೆ, ಅಷ್ಟನ್ನಕ್ಕೆ ಫಂಕ್ಷನ್ಸ್ ಎಲ್ಲ ಮುಗ್ದಿತ್ತು. ಮೇಲ್ಗಡೆ ಹೋಗಿ ಅವಳಿಗೆ ಏನೂ ತೊಗೊಳಕ್ಕಾಗಲಿಲ್ಲ, ಅಷ್ಟೇ ಏನಾರ ತಗೋ ಅಂತ ಹೇಳಿ ಅವಳಿಗೆ ಗಿಫ್ಟ್ ಕೊಟ್ಟು ಬಂದೆ. ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಬಂದ್ವಿ. ಈ ಕಡೆ ನಮ್ಮದು ನಾರ್ತ್ ಕರ್ನಾಟಕ ಸೈಡು ಜಾಸ್ತಿನ ಮಾಡ್ತಾರೆ ಇದನ್ನು, ಅಣ್ಣ ತಂಗಿ ಇದ್ದವರು ಮಾಡ್ತಾರೆ. ಆಮೇಲೆ ಇವತ್ತೊಂದು ನಿಮಗೆ ಏನೋ ತೋರಿಸ್ಬೇಕು ನಾನು. ಎಷ್ಟೆಲ್ಲ ತುಂಬಿದ್ರೂ ಇನ್ನೂ ಜಾಗ ಸಾಕಾಗಂಗಿಲ್ಲ ನನಗೆ, ಹಂಗಾಗ್ಬಿಟ್ಟೈತಿ. ಈಗ ಮನಿನೂ ಭಾಳ ಸಣ್ಣದಾಗೈತಿ. ಸೊ ಇದನ್ನು ನಾನು ನಿನ್ನೆ ಪ್ಲೇಟ್ ಮಾಡೋಕ್ಕೆ ಕಲ್ತೀನಿ. ಅದನ್ನು ಹಾಗೆ ಇಟ್ಟಿದ್ದೆ ಟ್ರೆಜರಿ ಒಳಗೆ. ಸೊ ನೋಡ್ರಿ, ನಾನು ಸಾರಿ ಪ್ಲೇಟ್ ಮಾಡೋಕ್ಕೆ ಕಲ್ತ್ಕೊಂಡೀನಿ. ಬಾಕ್ಸ್ ಮಾಡ್ತಾರಲ್ಲ ಅದನ್ನು ಕಲ್ತೀನಿ. ಸೊ ಇದನ್ನು ಇಡಬೇಕಾದ್ರೆ ನಿನ್ನೆ ಒಂದಿಷ್ಟು ಹಿಂಗೆ ಮೆಸ್ ಆಗೈತಿ. ಬಟ್ ನಾನು ಕಲ್ತಿರೋದೇ ಇದೇ ಫಸ್ಟ್ ಟೈಮ್. ಅದು ವಿಡಿಯೋ ನೋಡಿ ಕಲ್ತೀನಿ, ನಾನು ಎಲ್ಲಿ ಹೋಗಿಲ್ಲ. ಫಸ್ಟ್ ಟೈಮ್ ಮಾಡಿದ ಕೂಡಲೇ ನನಗೆ ಬಂತು. ಇದಕ್ಕಿಂತ ಮುಂಚೆ 1-2 ಸಲ ನಾನು ಟ್ರೈ ಮಾಡಿದ್ದೆ, ಆವಾಗ ಆಗಿರಲಿಲ್ಲ ಕಲ್ಕೊಳ್ಳೋದು. ಸೊ ಫೈನಲಿ ಈಗ ಕಲ್ಕೊಂಡೆ ನಾನು ಬಾಕ್ಸ್ ಮಾಡಿಡೋದು. ಸೊ ಇದು ಇಡಬೇಕಾದ್ರೆ ಆ ಕಡೆ ಈ ಕಡೆ ಮೆಸ್ ಆಗೈತಿ. ಇದರದ್ದು ಮಾಡಿದ ತಕ್ಷಣ ವಿಡಿಯೋ ಮಾಡ್ಕೊಂಡೀನಿ, ಅದನ್ನು ಹಾಕ್ತೀನಿ ನಿಮಗೆ. ಸೊ ಈಗ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ತೋರ್ಸಾಕತ್ತೀನಿ. ಇದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಇದು ತೊಗೊಂಡಿದ್ದೆ, ನನಗೋಸ್ಕರ ತೊಗೊಂಡಿದ್ದೆ. ಸೊ ಇದ್ರಲಿಂತ್ರನ ಟ್ರೈ ಮಾಡಿದ್ರೆ ಆತು ಅಂತ ಹೇಳಿ ಟ್ರೈ ಮಾಡೀನಿ. ಚಲೋ ಬಂದೈತಿ, ನೀಟ್ ಅನಿಸೈತಿ, ಖುಷಿ ಆಗೈತೆ ನನಗೆ. ಎಷ್ಟೊಂದು ಸಲ ಟ್ರೈ ಮಾಡಿ ಬಿಟ್ಟಿದ್ದೆ, ಬರ್ಲಾರ್ದಕ್ಕೆ ಬಿಟ್ಟಿದ್ದೆ. ಬಟ್ ಈ ಸತಿ ಮಾಡಿದಾಗ ಬಂದೈತಿ, ಫುಲ್ ಖುಷಿ ಆಗ್ಬಿಟ್ಟೈತಿ ನನಗೆ. ನೀಟಾಗೈತಿ, ಎಲ್ಲಿ ಏನೂ ಮೆಸ್ ಆಗಿಲ್ಲ. ಸೀರೆ ಫುಲ್ ನೀಟಾಗಿ ಬಂದೈತಿ. ಪ್ಲೇಟ್ ಮಾಡೋದು ನೀಟಾಗಿ ಬಂದೈತಿ. ನಾನು ವಿಡಿಯೋ ನೋಡೇ
ಸುಮ್ಮಿರು ಬಂಗಾರ. ಇವ್ನಿಗೆ ನಾ ಏನಾರು ವೀಡಿಯೋ ಮಾಡ್ಬೇಕಾದ್ರೆ ಜಾಸ್ತಿ ಇರ್ತೈತಿ ಇವ್ನು ಉಡಾಳ್ತನ ಹೆಂಗೆ ಮಾಡ್ತಾನೆ ಇವ ತೋರಿಸು. ನಿನ್ನ ಹೆಸರೇನು? ಉಡಾಳ ಬಶ. ನಿನ್ನ ಹೆಸರೇನು? ಉಡಾಳ ಬಶ ಅಂತಂದು ಹೇಳಕ್ಕೆ ಕಲ್ತಾನ್ರಿ ಈಗ. ನಿನ್ನ ಹೆಸರೇನ? ಉಡಾಳ ಬಶ ಅಂತ ಹೇಳಕ್ಕೆ ಕಲ್ತಾನೆ ಈಗ. ನನ್ನ ಹೆಸರು ಸಿಂಬಾ ಅಥರ್ವ ರೆಡ್ಡಿ ಅನ್ಬೇಕು. ಹಾಂ, ಗುಡ್ ಬಾಯ್. ಹಾಂ ಹಾಂ, ಅಥರ್ವ ರೆಡ್ಡಿ ಮಂಟೂರ್, ಗುಡ್ ಬಾಯ್. ನಾನು ಏನೇ ಕಲ್ತ್ರೂ ಎಲ್ಲ ನಾನು ಸ್ವಂತನ ಕಲ್ತೀನಿ. ಕೆಲವೊಂದಿಷ್ಟು ಯೂಟ್ಯೂಬ್ ಒಳಗೆ ನೋಡಿ ಕಲ್ತೀನಿ, ಕೆಲವೊಂದಿಷ್ಟು ಹೇಳಿದ್ದನ್ನು ಕೇಳಿ ಕಲ್ತ್ಕೊಂಡಿನಿ. ನಾನು ಸೀರೆ ಕುಚ್ಚು ಕಟ್ಟಕ್ಕೂ ಇದೇ ಥರ ಸ್ವಂತನ ಕಲ್ತ್ಕೊಂಡೆ. ಮತ್ತು ಪರ್ಸ್ ಮಾಡಿದ್ದೆ, ಅದು ಸ್ವಂತ ಮಾಡಿದೆ. ಈ ಥರ ಸಾಕಷ್ಟು ನನ್ನ ಕಡೆ ನಾನು DIY ಸಾಕಷ್ಟು ಮಾಡ್ತೀನಿ. ಮತ್ತು ಆಮೇಲೆ ಪಿಕೋ ಫಾಲೂ ಸಹಿತ ನಾನು ಮಷಿನ್ ತೊಗೊಂಡಿಂದನೇ ಫಸ್ಟ್ ನಾನು ಮಷಿನ್ ಮೇಲೆ ಕುಂತು ಕಲ್ತ್ಕೊಂಡಿನಿ. ಎಲ್ಲೂ ಹೊರಗೆ ಹೋಗಿರಲಿಲ್ಲ. ನಾನು ಮಷಿನ್ ಬಂದಮೇಲೆ ನಾನು ಒಂದು ಸ್ವಲ್ಪ ಸ್ಟಿಚಿಂಗ್ ಕಲ್ತ್ಕೊಂಡಿದ್ದು. ಆಮೇಲೆ ಪಿಕೋ ಫಾಲೂ ಕಲ್ತ್ಕೊಂಡೆ. ಸೊ ಈಗ ಪಿಕೋ ಫಾಲ್ ಎಷ್ಟು ನೀಟಾಗಿ ಮಾಡ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೆ ಈಗ ಹಾಕ್ಕೊಡ್ರಿ ಅಂತ ಹೇಳಿ. ಖುಷಿ ಆಗ್ತೈತೆ ನನಗೆ, ನೀವು ಮಾಡೋ ಸ್ಟಿಚಿಂಗ್ ನೀಟಾಗಿರ್ತೈತಿ ಅಂತಂದು ಹೇಳ್ತಾರೆ ನನಗೆ. ಆವಾಗ ಭಾಳ ಖುಷಿಯಾಗಿರ್ತೈತಿ.